ಶಿವ ಎಂದರೆ ಸನಾತನ ಬುದ್ಧಿಯ ಸನಾತನ ಬೋಧನೆಯಿಂದ ಉದಯಿಸಿದ ಪ್ರಬಲ ಸಂಕೇತ. ಶಿವ ನಿಮ್ಮಂತೆ ಒಬ್ಬ ಜೀವಿಯಲ್ಲ ಅಥವಾ ಕೈಲಾಸ ಪರ್ವತದ ಮೇಲೆ ಸಂಚರಿಸುವ ಒಬ್ಬ ವ್ಯಕ್ತಿಯೂ ಅಲ್ಲ. ಈ ರೀತಿ ಮಾತನಾಡುವುದು ಶಿವನಿಗೆ ಮಾಡುವ ಅಪಚಾರ. ಶಿವ ಎಂದರೆ ಕೇವಲ ಶುದ್ಧ ಜ್ಞಾನ ಅಥವಾ ಬೋಧನೆ. ಆಚಾರ್ಯ ಶಂಕರರು ನಿರ್ವಾಣ ಷಟ್ಕಂನಲ್ಲಿ ಹೇಳಿದಂತೆ, ನಾನು ಕಣ್ಣಲ್ಲ, ಕಿವಿಯಲ್ಲ, ಬುದ್ಧಿಯಲ್ಲ ಅಥವಾ ಸ್ಮೃತಿಯೂ ಅಲ್ಲ. ಎಲ್ಲವನ್ನೂ ನಿರಾಕರಿಸಿದ ಮೇಲೆ ಅವರು 6 ಬಾರಿ ಕೊನೆಯಲ್ಲಿ ನಾನೇ ಶಿವ ಎಂದು ಸಾರುತ್ತಾರೆ. ಕಣ್ಣಿಗೆ ಕಾಣದ, ಶರೀರವಿಲ್ಲದ, ಮನಸ್ಸು ಮತ್ತು ಬುದ್ಧಿಗೆ ನಿಲುಕದ, ಕಲ್ಪನೆಗೂ ಮೀರಿದ ಶಕ್ತಿಯೇ ಶಿವ. ಪಾಪ ಪುಣ್ಯ, ಹುಟ್ಟು ಸಾವು, ಧರ್ಮ ಅಧರ್ಮ ಹಾಗೂ ಜಾತಿಲಿಂಗಗಳ ಭೇದವಿಲ್ಲದ ಪರಮ ಸತ್ಯವೇ ಶಿವ. ಶಿವ ಎಂದರೆ ಒಬ್ಬ ವ್ಯಕ್ತಿಯಲ್ಲ. ಯಾರು ಈ ಪ್ರಪಂಚದ ವಿಷಯಗಳನ್ನು ಮಿಥ್ಯ ಎಂದು ತಿಳಿದು ನಿರಾಕರಿಸುತ್ತಾರೋ ಅವರಿಗೆ ಮಾತ್ರ ಶಿವೋಹಂ ಎಂದು ಹೇಳುವ ಅಧಿಕಾರವಿದೆ. ಶಿವ ಎಂದರೆ ಸತ್ಯ. ಶಿವ ಎಂದರೆ ಆತ್ಮ. ಸತ್ಯ ಮತ್ತು ಆತ್ಮಕ್ಕೆ ಇರುವ ಮತ್ತೊಂದು ಹೆಸರೇ ಶಿವ.